ಹಾಯ್ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ 3 ತಿಂಗಳು ಮಗುಗೆ ಯಾವ ರೀತಿ ಎಣ್ಣೆ ಹಚ್ಚೋದು ಅಂತ ತೋರಿಸ್ಕೊಡ್ತೀನಿ. ಮಗುಗೆ ನಾವು ಯಾವ ರೀತಿ ಎಣ್ಣೆ ಹಚ್ತೀವಿ ನೋಡಿ, ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತೀವಲ್ಲ, ಸ್ನಾನ ಮಾಡಾದ್ಮೇಲೆ ಅವು ಯಾವ ರೀತಿ ನಿದ್ದೆ ಮಾಡುತ್ತಲ್ಲ, ಅಷ್ಟು ನಿದ್ದೆ ಮಾಡೋದ್ರ ಮೇಲೆ ಗೊತ್ತಾಗುತ್ತೆ ಅದ್ರ ಮೈಕೈ ನೋವು ಎಷ್ಟು ಹೋಗಿದೆ ಅಂತ. ನಾವು ಯಾವಾಗ ತುಂಬ ಚೆನ್ನಾಗಿ ಮಸಾಜ್ ಕೊಡ್ತೀವೋ ಆವಾಗ ಮಕ್ಕಳುಗಳು ಅಷ್ಟೇ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ನಾನು ಮೈಗೆಲ್ಲ ಹರಳೆಣ್ಣೆ ಹಚ್ತೀನಿ, ಹಾಗೆ ಸೆಬಾಮೆಡ್ ಬೇಬಿ ಆಯಿಲ್ ಇದೆಯಲ್ಲ, ಅದನ್ನು ಕೂಡ ನಾನು ಹಚ್ತೀನಿ. ಯಾವುದೇ ಕಾರಣಕ್ಕೂ ನನ್ನ ಮುಖಕ್ಕೆ ಹರಳೆಣ್ಣೆ ಯೂಸ್ ಮಾಡಲ್ಲ, ಏನಕ್ಕೆ ಅದು ಮುಖ ಕಪ್ಪಾಗುತ್ತೆ ಅಂತ ನಮ್ಮ ಅಜ್ಜಿ ಹೇಳೋದ್ರಿಂದ ನಾನು ಮುಖಕ್ಕೆ ಹಚ್ಚಲ್ಲ. ಅದು ಬಿಟ್ಟು ನನ್ನ ಬಾಡಿಗೆ ಎಲ್ಲ ಫುಲ್ ಅದೇ ಹಚ್ತೀನಿ. ಅಥವಾ ನೀವು ಮುಖಕ್ಕೆ ಸೆಬಾಮೆಡ್ ಆಯಿಲ್ ಆದರೂ ಹಚ್ಬೋದು, ಅಥವಾ ಬಾದಾಮಿ ಆಯಿಲು ಅದನ್ನಾದರೂ ಹಚ್ಬೋದು. ನಾನು ಸೆಬಾಮೆಡ್ ಬೇಬಿ ಆಯಿಲ್ನೇ ಹಚ್ಚಿದ್ದೀನಿ. ಅದಾದಮೇಲೆ ನಾನು ಕ್ಲೀನಾಗಿ ಮುಖ ಎಲ್ಲ ಮಸಾಜ್ ಮಾಡ್ಕೊಂಡಿದ್ದೀನಿ. ಹತ್ತತ್ರ 1 ಅವರ್, ಒಂದು ಮುಕ್ಕಾಲು ಗಂಟೆ, ಒಂದು ಅರ್ಧ ಅವರ್ ನಾನು ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ. ಏಕೆಂದರೆ ನಾವು ಎಷ್ಟು ಕ್ಲೀನಾಗಿ ಮಸಾಜ್ ಮಾಡ್ತೀವಿ ನೋಡಿ, ಅಟ್ಲೀಸ್ಟ್ ವೀಕ್ಲಿ ಒಂದ್ಸಲ ಆದ್ರೂ ನಾವು ಯಾವಾಗ ತಲೆಗೆಲ್ಲ ಕ್ಲೀನಾಗಿ ಮಾಡಿಸ್ತೀವಿ ನೋಡಿ, ಅವಾಗೆಲ್ಲ ಅಷ್ಟೇ ಚೆನ್ನಾಗಿ ಮಸಾಜ್ ಕೊಡಬೇಕು. ಅವಾಗಾದರೂ ಒಂದು ಮುಕ್ಕಾಲು ಗಂಟೆ ನಾವು ಮಾಡಲೇಬೇಕಾಗುತ್ತೆ ಮಸಾಜು. ಮಿಕ್ಕಿ ಟೈಮಲ್ಲಿ ಒಂದು 5 ನಿಮಿಷ 10 ನಿಮಿಷ ಮಾಡಿಕೊಂಡ್ರು ಸಾಕಾಗುತ್ತೆ. ಇವಾಗ ಹೊಟ್ಟೆ ಮೇಲೆ ನೋಡಿ, ಅದನ್ನು ನಾವು ಸರ್ಕ್ಯುಲರ್ ಮೋಷನಲ್ಲಿ ನಾವು ಯಾವ ರೀತಿ ಮಸಾಜ್ ಮಾಡ್ತೀವಲ್ಲ, ಆವಾಗ ಮಕ್ಕಳುಗಳು ಡೈಲಿ ಒನ್ಸ್ ಕ್ಲೀನಾಗಿ, ಅಂದರೆ ಒಂದೊಂದು ಮಕ್ಕಳುಗಳು ಮೋಷನ್ ಹೋಗಲ್ಲ ಬೇಗ, ಅಂದರೆ ಒಂದು 3 ಡೇಸು 2 ಡೇಸ್ ಈ ಥರ ಎಲ್ಲ ತೊಗೊಳುತ್ತಲ್ಲ, ಅಂಥ ಮಕ್ಕಳಿಗೆ ಈ ಥರ ಹರಳೆಣ್ಣೆ ಹಚ್ಬಿಟ್ಟು ನೀವು ಕ್ಲೀನಾಗಿ ಸರ್ಕ್ಯುಲರ್ ಮೋಷನಲ್ಲಿ ಯಾವಾಗ ನೀವು ಮಸಾಜ್ ಮಾಡ್ತೀರ ನೋಡಿ, ಆವಾಗ ಮಗು ದಿನ ಹಾಗೆ ಕ್ಲೀನಾಗಿ ಮೋಷನ್ ಹೋಗೋದಕ್ಕೆ, ಕಕ್ಕ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ಹಿಂದಿನ ಕಾಲದಲ್ಲಿ ಈ ರೀತಿ ಹೇಳ್ತಾರೆ. ಹಾಗೆ ಕೆಲವೊಬ್ರು ಡಾಕ್ಟ್ರು ಕೂಡ ಈ ರೀತಿ ಸಜೆಸ್ಟ್ ಮಾಡ್ತಾರೆ. ನೀವು ನಿಮ್ಮ ಡಾಕ್ಟರ್ನ ಕೇಳೇ ನೀವು ಆ ರೀತಿ ಮಾಡ್ಬೋದು. ಆ ತಾಯಿಯಾಗುವ ಕ್ಷಣವೇ ಎಲ್ಲವುದಕ್ಕಿಂತ ತುಂಬ ಸುಂದರ. ಆ ತಾಯಿಯಾಗಿ ಜೀವಿಸುವ ಪ್ರತಿ ಕ್ಷಣವೂ ಅತ್ಯದ್ಭುತ. ಆ ಕ್ಷಣ ದಾಟಿದ ಮೇಲೆ ಮತ್ತೆ ಬಾರದು. ಪುಟ್ಟ ಮಗು ಯಾವಾಗ ದೊಡ್ಡ ಮಗುವಾಗುವುದೆಂದು ನಮ್ಮ ಗುರುತಿಗೂ ಬಾರದು. ಯಾವ ಕ್ಷಣ ಹೇಗೆ ದಾಟುವುದೆಂದು ನಮಗೂ ತಿಳಿಯದು. ಹಾಗೆ ಕ್ಷಣವೂ ಕೂಡ ಬೇಗ ಓಡಿ ಹೋಗುವುದು. ನಿಮ್ಮ ಮಗುವಿನೊಂದಿಗೆ ನೀವು ಕಳೆಯುವ ಈ ಸಮಯ ಮಾತ್ರ ನಿಮ್ಮ ನೆನಪಿರಲಿ. ಆ ಕ್ಷಣ ಹಾಗೆ ಈ ಕ್ಷಣ ಆನಂದಿಸಿ.
ಅಮ್ಮನ ಮೂಗಿಗೆ ಹೋಲುವ ಅದೃಷ್ಟದ ಮುತ್ತವಳು, ಹರಕೆಗೂ ಸಿಗದೆ ಪುಣ್ಯಕ್ಕೆ ಸಿಕ್ಕಿರುವ ಹೊಳೆವ ರತ್ನವವಳು, ಇಲ್ಲದ ನೆಮ್ಮದಿಯ ಹೊತ್ತು ತಂದವಳೇ ಈ ನನ್ನ ಮಗಳು, ಇವಳೇ ಈ ಮುದ್ದು ಗೊಂಬೆ, ನನ್ನ ಈ ಮುದ್ದು ಪ್ರಪಂಚ. ಈ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. ಈ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.